ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಏನಾಗಿದೆ ಗೊತ್ತಾ, ಡಿಸಿಪ್ಲಿನ್ ಅಲ್ಲಿ ಇದ್ದೆ ಸರ್, ಪೆಟ್ಟು ಬಿದ್ದು ಬಿಡ್ತು. ರ್ಯಾಂಡಮ್ ಆಗಿ ಟ್ರೇಡ್ ಮಾಡ್ತಿದ್ದೆ, ಪ್ರಾಫಿಟ್ ಆಗ್ತಿತ್ತು. ಯಾವಾಗಿಂದ ಡಿಸಿಪ್ಲಿನ್ ಅಂತ ಬಂದು ಲಾಸ್ ಆಗೋದು ಸ್ಟಾರ್ಟ್ ಆಯ್ತು. ಎಷ್ಟೋ ಜನ ಹೇಳ್ತಾ ಇದ್ದಾರೆ, ಆದ್ರೆ ಮಾರ್ಕೆಟಿನ ರಿಯಾಲಿಟಿ ಅರ್ಥ ಮಾಡ್ಕೊಳ್ಳಿ. ರ್ಯಾಂಡಮ್ ಟ್ರೇಡರ್ಸ್ಗಳು ಲಾಸು ರ್ಯಾಂಡಮ್ ಆಗಿ ಮಾಡ್ತಿರ್ತಾರೆ, ಅವರು ಡಿಸಿಪ್ಲಿನ್ ಆಗಿ ಆಗಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಡಿಸಿಪ್ಲಿನ್ ಟ್ರೇಡರ್ಗಳು ಡಿಸಿಪ್ಲಿನ್ ಆಗಿ ಮಾಡ್ತಾ ಇದ್ರೆ ಸಕ್ಸಸ್ ಗ್ಯಾರಂಟಿ. ನಮ್ಗೆ ನೋಡಿ, ಮಾರ್ಕೆಟ್ಗಿಂತನೂ ಜೀವನದಲ್ಲಿ ನೋಡಿದಾಗ ಎಷ್ಟೋ ಜನ ಮೋಸ ಮಾಡಿದವರೆಲ್ಲ ದುಡ್ಡು ಮಾಡ್ತಿದ್ದಾರೆ, ನಮ್ಗೆ ದ್ರೋಹ ಮಾಡಿದವರೆಲ್ಲ ಚೆನ್ನಾಗಿದ್ದಾರೆ. ನಾವು ಮಾತ್ರ ಹಂಗ ಆಗ್ತಾ ಇಲ್ವಲ್ಲ, ನಮಗೆ ಯಾಕೆ ಆಗ್ತಿಲ್ಲ, ನಾನು ಮೋಸ ಮಾಡ್ಬೇಕಾ ಅಂತ ನಮಗೆ ಅನ್ಸೋದು ಸತ್ಯ. ಆದರೆ ಸತ್ಯಮೇವ ಜಯತೆ ಅಂತ ಹೇಳಿದ್ದಾರೆ. ಸತ್ಯವೇ ಗೆಲ್ಲುವುದು, ಅದು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಕರೆಕ್ಟಾ? ಆದ್ರೆ ನೀವು ಡಿಸಿಪ್ಲಿನ್ ಆಗಿರೋದನ್ನ ಸ್ಟ್ರಿಕ್ಟ್ ಆಗಿ ಇಟ್ರಿ ಅಂತ ಆದ್ರೆ ಖಂಡಿತವಾಗ್ಲೂ ಸಕ್ಸಸ್ ನಿಮ್ಮನ್ನು ಹುಡ್ಕೊಂಡು ಬಂದೇ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ, ಎಷ್ಟೇ ಕಷ್ಟಪಟ್ಟರು ಕೊನೆಗೂ ದೇವರು ಕಾಪಾಡಿದ್ದು ಪ್ರಹ್ಲಾದನ್ನೇ ಬಿಟ್ಟು ಹಿರಣ್ಯಕಶಿಪುವನಲ್ಲ. ಕರೆಕ್ಟ್ ಅಲ್ವಾ? ಅವನು ಎಷ್ಟೇ ದುಡ್ಡಿರೋನಾಗಿರ್ಲಿ, ರಾಜ ಆಗಿರ್ಲಿ, ಏನೇ ಆಗಿರ್ಲಿ, ಕಾಪಾಡ್ಲಿಕ್ಕೆ ಬಂದವನು ಸತ್ಯ ಇದ್ದಂಥವ್ರಿಗೆ. ಸತ್ಯ ಹರಿಶ್ಚಂದ್ರನನ್ನು ಕಾಪಾಡಿದಾನೆ ದೇವರು. ಕರೆಕ್ಟ್ ಅಲ್ವಾ? ಅಂದ್ರೆ ಮೇನ್ ಆಗಿ ಡಿಸಿಪ್ಲಿನ್ ಇದ್ದವರು ಸಕ್ಸಸ್ ಆಗಿ ಆಗ್ತಾರೆ. ಸೊ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಯಾಕೆಂದ್ರೆ ರ್ಯಾಂಡಮ್ ಟ್ರೇಡ್ಸ್ಗಳು ಮತ್ತೆ ಡಿಸಿಪ್ಲಿನ್ ಟ್ರೇಡರ್ಗಳು ಏನ್ ವ್ಯತ್ಯಾಸ, ಏನ್ ಆಗ್ತಾ ಇರುತ್ತೆ ಮಾರ್ಕೆಟ್ ಅಲ್ಲಿ ಅನ್ನೋದನ್ನ ಕ್ಲಾರಿಟಿ ಕೊಡುವಂತಹ ವಿಡಿಯೋ ಇದು. ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ ಫ್ರೆಂಡ್ಸ್ ಒಟ್ಟಿಗೂ ತಿಳಿಸಿ. ಇದುವರೆಗೆ ರ್ಯಾಂಡಮ್ ಟ್ರೇಡ್ ಮಾಡ್ತಿದ್ರೆ ನೀವು ಖಂಡಿತವಾಗ್ಲೂ ಬಿಡ್ತೀರಿ ಈ ವಿಡಿಯೋ ನೋಡಿದ ಮೇಲಿಂದ. ಡಿಸಿಪ್ಲಿನ್ ಆಗಿದ್ದವರು ಇನ್ನು ಕಾನ್ಫಿಡೆಂಟ್ ಆಗಿ ಡಿಸಿಪ್ಲಿನ್ ಅಲ್ಲಿ ಇರ್ತೀರಿ. ಯಾಕೆಂದ್ರೆ ಡಿಸಿಪ್ಲಿನ್ ಸಕ್ಸಸ್ಸಿನ ಮೇನ್ ಸ್ಟೆಪ್. ಸೊ ಈಗ ನಾವು ಟಾಪಿಕ್ ಒಳಗೆ ಬರೋಣ. ಈಗ ರ್ಯಾಂಡಮ್ ಟ್ರೇಡ್ಸ್ ಅಂದ್ರೆ ಏನು? ರ್ಯಾಂಡಮ್ ಟ್ರೇಡ್ಸ್ ಅಂತ ಹೇಳಿದ್ರೆ ಓಡ್ತಾ ಇರೋ ಕುದುರೆ ಹತ್ತುದು, ಹೋಗ್ತಿರೋ ಬಸ್ ಅನ್ನ ಹತ್ತುದು, ಎಲ್ಲ ಯಾಕೆ ರನ್ನಿಂಗ್ ಅಲ್ಲಿ ಹತ್ತೋದು, ರನ್ನಿಂಗ್ ಅಲ್ಲಿ ಇಳಿಯೋದು. ರ್ಯಾಂಡಮ್ ಟ್ರೇಡ್ಸ್ ಮಾಡೋರ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಅವ್ರಿಗೆ ಏನು ಮಾಡ್ತಾ ಇದ್ದೀನಿ ಅನ್ನೋದು ಕ್ಲಾರಿಟಿ ಇಲ್ಲ. ಈಗ ಓಡೋ ಬಸ್ ಹತ್ತದ್ರಿ ಅಂತ ಇಟ್ಕೊಳ್ಳೋಣ, ಓಡ್ತಾ ಇರೋಂಥ ಟ್ರೈನ್ ಅನ್ನ ನೀವು ಹತ್ತಿ ಒಳಗೋದ್ರಿ, ನಿಮಗೆ ಎಲ್ಲಿ ಹೋಗ್ಬೇಕು ಅಂತ ಕರೆಕ್ಟಾಗಿ ಗೊತ್ತಿರಲ್ಲ, ಎಲ್ಲಿ ಇಳಿಬೇಕಂತ ಗೊತ್ತಿರಲ್ಲ. ಕರೆಕ್ಟ್ ಅಲ್ವಾ? ಕ್ಲಾರಿಟಿ ಇಲ್ಲ. ಈಗ ನಿಮಗೆ ಕ್ಲಾರಿಟಿ ಇಲ್ಲದೆ ಹೋದಾಗ, ಈಗ ನಾವು ಯಾವುದೋ ಒಂದು ಗ್ರೀನ್ ಆಗ್ತಾ ಇದೆ ಅಂತ ಸಿ ಹತ್ಬಿಟ್ವಿ. ಸಿ ಹತ್ತಿದ ಮೇಲಿಂದ ನಿಮ್ಗೆ ಬರೋ ಸಮಸ್ಯೆ ಏನಂದ್ರೆ, ಎಲ್ಲಿವರೆಗೆ ಹೋಗ್ತಾನೆ. ಈಗ ನಿಮಗೆ ಎಲ್ಲಿವರೆಗೆ ಹೋಗ್ತಾನೆ ಅಂತಾನೆ ಗೊತ್ತಿಲ್ಲದೆ ನೀವು ಹತ್ತಿದ್ರೆ ಏನಾಗುತ್ತೆ ಹೇಳಿ, ನೀವು ಮುಕ್ಕರಿಸಿ ಬಿಡ್ತೀರಿ. ಕರೆಕ್ಟ್ ಅಲ್ವಾ? ಅದೇ ತರನೇ ಎಲ್ಲಿವರೆಗೆ ಅವನು ಬರಲ್ಲ ಅಂದ್ರೆ ಸ್ಟಾಪ್ ಲಾಸ್ ನಾನು ಎಲ್ಲಿ ಇಡಬೇಕು ಅನ್ನೋದಕ್ಕೂ ಕ್ಲಾರಿಟಿ ಇಲ್ಲ. ನಿಮಗೆ ಡೈರೆಕ್ಷನ್ ಅಲ್ಲಿ ಕೂತ್ಕೊಳ್ಳೋಕ್ಕೂ ಆಗ್ತಾ ಇಲ್ಲ, ಬಿಡಕ್ಕೂ ಗೊತ್ತಾಗ್ತಾ ಇಲ್ಲ, ಅತಂತ ಸ್ಥಿತಿಗೆ ಬಂದ್ಬಿಡ್ತೀರಿ ರ್ಯಾಂಡಮ್ ಅಲ್ಲಿ. ನಿಮ್ಮ ಲಕ್ ಚೆನ್ನಾಗಿತ್ತು, ಈಗ ಹೇಳ್ತಾರಲ್ಲ, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಅಂತ. ಹಂಗೆ ಅವ್ರ ಕಾಲ ಬಂತು, ಅವ್ರು ಕ್ಲಿಕ್ ಆದ್ರು, ಏನೋ ರ್ಯಾಂಡಮ್ ಅಲ್ಲಿ ಎಂಟ್ರಿ ಆದ್ರು, ಅದು ಓಡ್ತಿತ್ತು ಮಾರ್ಕೆಟ್, ಇವ್ರಿಗೆ ಏನ್ ಮಾಡ್ಬೇಕಂತ ಗೊತ್ತಿಲ್ಲ, ಎಕ್ಸಿಟ್ ಆದ್ರು, ಪ್ರಾಫಿಟ್ ಆಯ್ತು, ಸೂಪರ್, ಖುಷಿ, ಯಾಸ್ ಇವತ್ತು 20 ಪಾಯಿಂಟ್ 30 ಪಾಯಿಂಟ್ ಅಂತ. ಆಮೇಲೆ ತಿರ್ಗಾ ನೋಡಿ ಬೇಕಿದ್ರೆ ಅವ್ರು ರ್ಯಾಂಡಮ್ ಟ್ರೇಡರ್ಸ್ ಏನ್ ಮಾಡ್ತಾರೆ ಗೊತ್ತಾ, ಇನ್ನೂ ಹೋಗ್ತಿತ್ತು, ನಾನು ಬೇಗ ಬಿಟ್ಬಿಟ್ನಲ್ಲ ಎದುರ್ಕೊಂಡು, ಇನ್ ಬಿಡಬಾರ್ದು ಅಂತ ಹೇಳಿ ತಿರ್ಗಾ ಹತ್ತಕ್ಕೆ ಹೋಗ್ತಾರೆ. ಅವಾಗ ಕೊಟ್ಟಿದ್ದನ್ನ ವಾಪಸ್ ತಕೊಂಡು ಆಮೇಲೆ ಕೊಡದೇ ಇರೋದನ್ನು ಸೇರಿ ಕಿತ್ಕೊಂಡು ಹೋಗ್ತಾನೆ. ಇದು ತುಂಬಾ ಜನಕ್ಕೆ ಆಗಿದೆ ಟ್ರೇಡರ್ಸ್ ಗಳಿಗೆ. ನನಗಂತೂ ಸ್ಟಾರ್ಟಿಂಗ್ ಅಲ್ಲಂತೂ ಎರ್ರಾಬೇರಿ ಆಗಿದೆ, ಬೇಕಾದ ಸರಿ ಆಗಿದೆ. ಅದನ್ನಲ್ಲಿ ಪೆಟ್ ತಿಂದು ಈಗ ಏನಾಗಿದೆ ಅಂದ್ರೆ, ಓಡ್ತಾ ಇದೆ ಅಂದ್ರೆ ನೋಡ್ತಾ ಇರ್ತೀನಿ, ಹೋಗ್ತಾ ಇದ್ದಾನಲ್ಲ, ಸಂತೋಷಪ್ಪ, ಮುಟ್ಟಕ್ ಹೋಗಲ್ಲ. ಓಡ್ತಾ ಇರೋದನ್ನ ಹತ್ತಕ್ಕೆ ಹೋಗಿ ಎಷ್ಟು ಸಲ ಬಿದ್ದಿದ್ದೀವಿ, ಕೈ ಕಾಲು ಪರ್ಚ್ಕೊಂಡಿದೀವಿ, ನಮಗ್ ಗೊತ್ತು. ಹಾಗಾಗಿ ನಿಮ್ಗೆ ಹೇಳ್ತಿರೋದು, ಹಂಗ್ ಮಾಡಕ್ ಹೋಗ್ಬೇಡಿ. ನಿಮ್ಗೆ ಅಲ್ಲಿ ಮೇನ್ ಪ್ರಾಬ್ಲಮ್ ಬರೋದು ರ್ಯಾಂಡಮ್ ಅಲ್ಲಿ ಸ್ಟಾಪ್ ಲಾಸ್ ಇಡಕ್ಕೆ ಗೊತ್ತಾಗಲ್ಲ. ನೀವು ಸ್ಟಾಪ್ ಲಾಸ್ ಇಡದೇ ಇದ್ದವ್ರಾದ್ರೆ ನೀವೇನ್ ಮಾಡ್ತೀರಿ, ಓಡೋ ಕ್ಯಾಂಡಲ್ ಒಂದು ಮಾಡುತ್ತೆ, ಏನ್ ಮಾಡುತ್ತೆ, ಪ್ರೀಮಿಯಂ ಜಂಪ್ ಆಗುತ್ತೆ, ಹೈ ಅಲ್ಲಿ ಹೋಗುತ್ತೆ. ಈಗ 10 ರೂಪಾಯಿ ಮೂವ್ಮೆಂಟ್ ಆದಾಗ ಇಲ್ಲಿ 15 ರೂಪಾಯಿ ಮೂವ್ಮೆಂಟ್ ಆಗಿರುತ್ತೆ. ಸ್ಪಾಟ್ ಅಲ್ಲಿ 10 ರೂಪಾಯಿ ಮೂವ್ಮೆಂಟ್ ಆದಾಗ ಪ್ರೀಮಿಯಂ ಅಲ್ಲಿ 15 ರೂಪಾಯಿ ಮೂವ್ಮೆಂಟ್ ಆಗಿರುತ್ತೆ. ಯಾಕೆಂದ್ರೆ ರ್ಯಾಂಡಮ್ ಬೈಯಿಂಗ್ ಆಗ್ತಿರುತ್ತೆ. ಹಾಗಾಗಿ ಪ್ರೈಸ್ ಹೈಕ್ ಆಗುತ್ತೆ. ಹೈಕ್ ಆಗಿದ್ ಪ್ರೈಸ್ ಏಕ್ದಮ್ ಅದು ಫಾಲ್ಸ್ ಹೈಕ್ ಅಂತ ಗೊತ್ತಾಗ್ತಿದ್ದಂಗೆನೆ ಫಾಲ್ ಆಗುತ್ತೆ. ಫಾಲ್ ಆದಾಗ ಏನಾಗುತ್ತೆ ಗೊತ್ತಾ, ನೀವು ಅಲ್ಲಿ ರೆಡಿ ಆಗೋದ್ರೊಳಗೆ ಸ್ಟಾಪ್ ಲಾಸ್ 10 ಪಾಯಿಂಟ್ ಇಡಬೇಕು ಅನ್ನೋದ್ರೆ 20 ಪಾಯಿಂಟ್ ಹಿಡಿದು ಬಿಟ್ಟಿರ್ತದೆ. ನಿಮ್ಗೆ ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ. ಇದು ಒಂದು. ಎರಡನೇದು, ರ್ಯಾಂಡಮ್ ಟ್ರೇಡ್ ಮಾಡೋರು ಏನ್ ಮಾಡ್ಬಿಡ್ತಾರೆ, ಫಸ್ಟ್ ಟೈಮ್ 1 ಲಾಟ್ ಹಾಕ್ತಾರೆ.
ಉದಾಹರಣೆಗೆ ಈಗ ಅವ್ರವ್ರ ಲಾಟ್ ಕೆಪಾಸಿಟಿ ಅವ್ರವ್ರಿಗೆ ಇರುತ್ತೆ, ಒಂದ್ ಲಾಟ್ ಹಾಕ್ತಾರೆ ಅಂತ ಇಟ್ಕೊಳ್ಳಿ. ಒಂದು ಲಾಟ್ ಅಲ್ಲಿ ಒಂದು ಸರ್ಟೆನ್ ಪಾಯಿಂಟ್ ಹೋಗ್ತಿದಂಗೆ ಬಿಟ್ಬಿಡ್ತಾರೆ, ಅದು ದುಡ್ಡು ಕಣ್ಣಿಗೆ ಕಾಣಲ್ಲ. ಈಗ ಒಂದ್ 1500 ರೂಪಾಯಿ 2000 ರೂಪಾಯಿ ಬಂತು, 30 ಪಾಯಿಂಟ್ ಹಿಡ್ದಿರ್ತಾರೆ, ಅಲ್ಲಿ 2000 ರೂಪಾಯಿ ಎಲ್ಲ ಕಣ್ಣಿಗೆ ಕಾಣಲ್ಲ. ಅವ್ರು ಏನ್ ಮಾಡ್ತಾರೆ ಅವಾಗ, ಕಣ್ಣು ಕಾಣಿಸಿರೋ ದುಡ್ಡು ಸಾಕಾಗಲ್ಲ ಅಂತ ನೆಕ್ಸ್ಟ್ ಟೈಮ್ ಹತ್ತಕ್ಕೆ ಹೋದಾಗ 4 ಲಾಟ್ 10 ಲಾಟ್ ಹಾಕ್ತಾರೆ. ಅವಾಗ ಅದು ಮಾರ್ಕೆಟ್ ಡ್ಯಾನ್ಸ್ ಹೊಡೆಯೋಕೆ ಶುರು ಆಗುತ್ತೆ. ಈ 2000 ಹೋಗುತ್ತೆ, ಅದಕ್ಕಿಂತ ಜಾಸ್ತಿನೂ ಹೋಗುತ್ತೆ. ಇದು ತುಂಬಾ ಆಗುವಂತ ಕಾಮನ್ ವಿಚಾರಗಳು. ಅಂಡ್ ಎಕ್ಸಿಟ್ ಪಾಯಿಂಟ್ ಬರ್ತಾ ಇದ್ರು ಎಕ್ಸಿಟ್ ಆಗಲ್ಲ. ನಮ್ಮ ಲೆಕ್ಕದಲ್ಲಿ ನಾವು ತಕೊಂಡಿದ್ ರೇಟ್ಗಿಂತ ಹೋಗ್ಬೇಕು ಅಂತ ಇರುತ್ತೆ ರ್ಯಾಂಡಮ್ಗೆ. ಈಗ ನಾವು ತಕೊಂಡಿದ್ದೇ ಹೈ ಅಂತ ಮನೋಭಾವ ಬರಲ್ಲ, ನಾನ್ ತಕೊಂಡ್ಮೇಲೆ ಹೋಗ್ಬೇಕು ಅಂತ. ಅವನು ಕರೆಕ್ಟ್ ಆಗಿ ನಾವು ತಕೊಂಡಿದ್ದಕ್ಕೂ ಅವನು ಮುಟ್ಬೇಕಾಗಿರೋ ಜಾಗಕ್ಕೂ ಸ್ವಲ್ಪನೇ ಡಿಸ್ಟೆನ್ಸ್ ಇರುತ್ತೆ, ಅಲ್ಲಿ ಟಚ್ ಮಾಡಿ ವಾಪಸ್ ಬಂದ್ಬಿಡ್ತಾನೆ. ನಾವು ಗೊತ್ತಿಲ್ಲದೆ ಕೂತಿರ್ತೀವಿ, ಲಾಕ್ ಆಗ್ತೀವಿ. ಲಾಕ್ ಆದ್ಮೇಲಿಂದ ನಾವು ಮಾಡೋಂಥ ನೆಕ್ಸ್ಟ್ ಮೇನ್ ಕೆಲಸ ಏನ್ ಗೊತ್ತಾ, ಇವನು ಹೋಗಲ್ಲ ಅಂದ್ರೆ ಅವನು ಹೋಗ್ತಾನೆ ಅಂತ. ಅಂದ್ರೆ ನಾವು ಸಿ ಕೂತಿದ್ರೆ ಪಿ ಕಡೆ ತಿರುಗ್ತೀವಿ, ಪಿ ನಲ್ಲಿ ಕೂತಿದ್ರೆ ಸಿ ಕಡೆ ತಿರುಗಿ. ಇದು ರ್ಯಾಂಡಮ್ ಆಗಿ ಆಗ್ತಾ ಇರುವಂತ ಟ್ರೇಡ್ಸ್ ಗಳು ಇದು ಹೋಗುತ್ತೆ. ಈ ಡಿಸಿಪ್ಲಿನ್ ಟ್ರೇಡರ್ಸ್ ಗಳಿಗೆ ಮ್ಯಾಕ್ಸಿಮಮ್ ಡೇಸ್ ಗಳಲ್ಲಿ ಡಿಸಿಪ್ಲಿನ್ ಅಲ್ಲಿ ಇದ್ದವ್ರಿಗೆ ರೂಲ್ ಪ್ರಕಾರವಾಗಿ ಎಂಟ್ರಿ ಕೊಡುತ್ತೆ, ಸ್ಟಾಪ್ ಲಾಸ್ ತಗೊಳ್ತದೆ, ಟಾರ್ಗೆಟ್ ಅವ್ರು ಪ್ಲಾನ್ ಇರ್ತಾರೆ, ಇಲ್ಲೇ ತಗೊಬೇಕು, ಇಲ್ಲೇ ಬಿಡಬೇಕು, ಬ್ರೇಕ್ಔಟ್ ಅಂದ್ರೆ 10-15 ಪಾಯಿಂಟ್ ತಗೊಳ್ತೀನಿ, ರೀಟೆಸ್ಟ್ ಆದ್ರೆ ಒಂದು 2ನೇ ಟಾರ್ಗೆಟ್ ವರೆಗೆ ಕೂತ್ಕೊಳ್ತೀನಿ, ಇದೆಲ್ಲ ಪ್ಲಾನ್ ಆಗಿರುತ್ತೆ. ಅದ್ರ ಪ್ರಕಾರ ಸಕ್ಸಸ್ ಆಗ್ತಾ ಇರ್ತಾರೆ. ಸಮ್ ಟೈಮ್ಸ್ ಈ ರ್ಯಾಂಡಮ್ ಟ್ರೇಡರ್ಗಳಿಗೂ ಡಿಸಿಪ್ಲಿನ್ ಟ್ರೇಡರ್ಗಳಿಗೂ ಈ ವಾಕ್ಚಾತುರ್ಯತೆ ಬಂದಂಗೆ ಗಲಾಟೆ ಶುರು ಆಗುತ್ತೆ. ಹೇಗೆ, ನಾನು ಡಿಸಿಪ್ಲಿನ್ ಟ್ರೇಡರು, ಪಕ್ಕದಲ್ಲಿ ನನ್ನೊಟ್ಟಿಗೆ ಒಬ್ಬ ರ್ಯಾಂಡಮ್ ಟ್ರೇಡರ್ ಕೂತಿರ್ತಾನೆ ಅಂತ ಇಟ್ಕೊಳ್ಳಿ, ಒಟ್ಟೊಟ್ಟಿಗೆ ಕೂತ್ಕೊಂಡು ಟ್ರೇಡ್ ಮಾಡ್ತಾ ಇದೀವಿ. ನಾನು ಕಾಯ್ತಾ ಇರ್ತೀನಿ ರೀಟೆಸ್ಟ್ ಆಗ್ಬೇಕು ಅಂತ, ಅದು ರೀಟೆಸ್ಟ್ ಆಗಲ್ಲ, ಓಡುತ್ತೆ. ಓಡೋದ್ ಹತ್ತದ ಯಾರು, ರ್ಯಾಂಡಮ್ ಟ್ರೇಡರ್. ಅವ್ನು ಹತ್ತು ಬಿಡ್ತಾನೆ, ಅವ್ನು ಹತ್ತಿ ಪ್ರಾಫಿಟ್ ಮಾಡ್ತಾನೆ. ಅವನು ನನ್ನನ್ನ ಹೀಯಾಳಿಸ್ತಾನೆ, ನೋಡ್ತಾ ಕೂತಿದ್ದೆ ನೀನು, ನಾನ್ ಮಾಡ್ಬಿಟ್ಟೆ, ನೀನು ಇನ್ನು ತಗೊಳಕ್ಕೆ ಯೋಚನೆ ಮಾಡ್ತಿದ್ದೆ, ನಾನ್ ನುಗ್ಗಿದೆ, ನಾನ್ ದುಡ್ಡು ಮಾಡ್ಬಿಟ್ಟೆ, ನಾನ್ ಗ್ರೇಟು ಅಂತ ಮಾತಾಡ್ತಾನೆ. ಆವಾಗ ನಮ್ಮ ಒಳಗಿನ ಈಗೋ ಟಚ್ ಆಗತ್ತೆ. ಈಗೋ ಟಚ್ ಆದಾಗ ಅಲ್ಲಿವರೆಗಿದ್ದ ನಾವು ಡಿಸಿಪ್ಲಿನ್ ಟ್ರೇಡರ್ಗಳು ರ್ಯಾಂಡಮ್ ಟ್ರೇಡರ್ ಆಗಿ ಬದಲಾಗ್ತೀವಿ. ಡಿಸಿಪ್ಲಿನ್ ಟ್ರೇಡರ್ ರ್ಯಾಂಡಮ್ ಟ್ರೇಡರ್ ಆಗಿ ಬದಲಾದ್ರೆ ಅದು ದೊಡ್ಡ ಅನಾಹುತ. ಯಾಕೆಂದ್ರೆ ಅವ್ರಿಗೆ ಒಂದ್ ಮೈಂಡ್ ಅಲ್ಲಿ ಥಾಟ್ ರೆಡಿ ಆಗಿರ್ತದೆ, ಇಲ್ಲಿವರೆಗೆ ಹೋಗ್ಬೇಕು, ಹಿಂಗಾಗ್ಬೇಕು, ಹಂಗಾಗ್ಬೇಕು ಅಂತ. ಇನ್ನೊಂದು ಕಡೆಗೆ ನುಗ್ಗಿದ್ದು ಮಧ್ಯದಲ್ಲಿ. ಸೊ ಅವ್ರಿಗೆ ಆ ಕಡೆ ಡಿಸಿಪ್ಲಿನ್ ಅಲ್ಲಿ ಇರಕ್ಕೂ ಆಗಲ್ಲ, ಈ ಕಡೆ ರ್ಯಾಂಡಮ್ ಆಗಿ ಇರಕ್ಕೂ ಆಗಲ್ಲ. ಕನ್ಫ್ಯೂಸ್ಡ್ ಆಗಿ ಅವ್ರು ಟೋಟಲಿ ಲಾಕ್ ಆಗ್ತಾರೆ. ಅದಕ್ಕೆ ಯಾರು ಏನು ಬೇಕಾದ್ರೂ ಹೇಳಿ, ನಾನ್ ನನ್ನ ರೂಲಲ್ಲಿ ಹೋಗ್ತೀನಿ ಅನ್ನೋದು ಮೈಂಡಲ್ಲಿ ಇರಬೇಕು. ಈಗ ರೋಡಲ್ಲಿ ಹೋಗ್ಬೇಕು, ಸುಮಾರು ಗಾಡಿಗಳು ಓಡಾಡ್ತಿರ್ತದೆ. ನಿಮ್ಮ ಗಾಡಿ ಯಾವುದು, ಅದರ ಕೆಪಾಸಿಟಿ ಏನು, ಅದರ ಸ್ಪೀಡ್ ಲಿಮಿಟ್ ಏನು, ಅದನ್ನ ನೀವು ನೋಡ್ಕೊಂಡು ನಡೆಸ್ತಾ ಹೋದ್ರೆ ನೀವು ಪಾಸ್. ನೀವು ಕಾಂಪಿಟೇಷನ್ಗೆ ಪಕ್ಕದಲ್ಲಿ ಹೋಗ್ತಿರುವಂತಹ ದೊಡ್ಡ ದೊಡ್ಡ ಕಾರ್ಗಳಿಗೋ ಯಾವುದೋ ಒಂದು ಬೈಕ್ ಅವರೊಟ್ಟಿಗೆ ಕಾಂಪಿಟೇಷನ್ಗೆ ಹೋದ್ರೆ ನಿಮ್ಮ ಗಾಡಿ ಸೀಸ್ ಆಗುತ್ತೆ ಅಲ್ವಾ. ಅದು ಮಾಡಬಾರ್ದು, ನಿಮ್ಮ ಕೆಪಾಸಿಟಿಗೆ ಮಾಡಿ. ಸೊ ರ್ಯಾಂಡಮ್ ಟ್ರೇಡರ್ಸ್ಗಳು ಗೆಲ್ತಾರೆ. ಕೆಲವು ಸಲ ಹೇಳ್ತಾರಲ್ಲ, ಅವ್ರಿಗೂ ಒಂದು ಕಾಲ ಬರುತ್ತೆ, ಅವರು ಗೆಲ್ತಾರೆ. ಸರಿ, ಗೆಲ್ಲಿ, ಆದ್ರೆ ಕೊನೆ ಗೆಲ್ಲೋದು ಯಾರು? ಈಗ ನೀವು ಹಳೇ ಪಿಕ್ಚರ್ಗಳೆಲ್ಲ ನೋಡಿರ್ತೀರಿ, ಎಲ್ಲ ರಾಕ್ಷಸರುಗಳು ಏನ್ ಮಾಡ್ತಾರೆ, ಗೆದ್ದಷ್ಟೇನೆ ದೇವಲೋಕ ಸ್ವರ್ಗಲೋಕಕ್ಕೆ ಹೋಗಿ ಇಂದ್ರ ಅವ್ರನ್ನೆಲ್ಲ ಮೇಲ್ ಕೆಳಗ್ ಮಾಡ್ತಾರೆ, ಶಿಕ್ಷೆ ಕೊಡ್ತಾರೆ, ಎಲ್ಲ ಕಷ್ಟ ಕೊಡ್ತಾರೆ, ಎಲ್ಲ ಆಗುತ್ತೆ. ಆದ್ರೆ ಕೊನೆಗೆ ಗೆಲ್ಲೋದು ಯಾರು? ದೇವತೆಗಳೇ. ಅಂದ್ರೆ ಸಕ್ಸಸ್ ಆಗೋದು ಡಿಸಿಪ್ಲಿನ್ ಟ್ರೇಡರ್ಗಳೇ, ರ್ಯಾಂಡಮ್ ಟ್ರೇಡರ್ಸ್ಗಳಲ್ಲ. ರ್ಯಾಂಡಮ್ ಟ್ರೇಡರ್ಸ್ಗಳು ಇವತ್ತಲ್ದೆ ನಾಳೆ ಲಾಸ್ ಮಾಡ್ಕೊಳ್ಳೋದು ಗ್ಯಾರಂಟಿ. ಡಿಸಿಪ್ಲಿನ್ ಇದ್ದೋ ಸಕ್ಸಸ್ ಆಗೋದು ಗ್ಯಾರಂಟಿ. ಆದ್ರೆ ತಾಳ್ಮೆ ಬೇಕು. ಇನ್ನೊಬ್ರೊಟ್ಟಿಗೆ ಕಂಪೇರ್ ಮಾಡಕ್ ಹೋಗಬೇಡಿ. ನಿಮ್ಮ ಫೋಕಸ್ ಅಲ್ಲಿ ಹೋದ್ರೆ ಸಕ್ಸಸ್ ಆಗ್ತೀರಿ. ಈ ವಿಚಾರ ನಿಮ್ಗೆ ಹೇಳಬೇಕು ಅಂತ ಅನಿಸ್ತು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ಹೇಳಿದ್ದೀನಿ. ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಥ್ಯಾಂಕ್ ಯು ವೆರಿ ಮಚ್.